ಜನಶ್ರೀ ನ್ಯೂಸ್ಗೆ ಸ್ವಾಗತ. ನಾನು ನಿತಿನ್ ಮಂಜುನಾಥ್. ಬೇಲೂರಿನಲ್ಲಿ ಬಿಜೆಪಿ ಮಹಿಳಾ ಘಟಕದಿಂದ ಪ್ರತಿಭಟನೆ. ಬೇಲೂರು ಪಟ್ಟಣದ ಬಸವೇಶ್ವರ ವೃತ್ತದಲ್ಲಿ ತಾಲೂಕು ಬಿಜೆಪಿ ಮಹಿಳಾ ಘಟಕದ ವತಿಯಿಂದ ಪ್ರತಿಭಟನೆ ನಡೆಸಲಾಗಿದೆ. ಶಾಸಕ KH ಸುರೇಶ್ ನೇತೃತ್ವದಲ್ಲಿ ನಡೆದ ಈ ಪ್ರತಿಭಟನೆಯಲ್ಲಿ ಕಾಂಗ್ರೆಸ್ ಪಕ್ಷದ ಮಹಿಳಾ ಮೀಸಲಾತಿ ಕುರಿತ ನಿಲುವಿಗೆ ವಿರೋಧ ವ್ಯಕ್ತಪಡಿಸಲಾಯಿತು. ಪ್ರತಿಭಟನೆಯ ಬಳಿಕ ಮಾತನಾಡಿದ ಶಾಸಕ KH ಸುರೇಶ್ ಅವರು, ಕೇಂದ್ರ ಸರ್ಕಾರದ ಮಹಿಳೆಯರ ರಾಜಕೀಯ ಸಬಲೀಕರಣಕ್ಕಾಗಿ ಲೋಕಸಭೆಯಲ್ಲಿ ಮಹಿಳಾ ಮೀಸಲಾತಿ ಜಾರಿಗೆ ಮುಂದಾಗಿದ್ದರೂ ಕಾಂಗ್ರೆಸ್ ಅದನ್ನು ವಿರೋಧಿಸಿರುವುದು ದುಃಖಕರ ಸಂಗತಿ ಎಂದು ಹೇಳಿದ್ದಾರೆ. ಕಾಂಗ್ರೆಸ್ ತನ್ನ ತಪ್ಪನ್ನು ತಿದ್ದುಕೊಂಡು ಮಹಿಳೆಯರಿಗೆ ಕ್ಷಮೆ ಯಾಚಿಸಬೇಕು ಎಂದು ಅವರು ಆಗ್ರಹಿಸಿದ್ದಾರೆ. ಒಂದು ಸ್ಪೆಷಲ್ ಪಾರ್ಲಿಮೆಂಟ್ ಅನ್ನು ಕರೆದು ಈ ದೇಶದಲ್ಲಿ ಇರ್ತಕ್ಕಂಥ 50ಕ್ಕೂ ಹೆಚ್ಚು ಮಹಿಳೆಯರನ್ನ ರಾಜಕೀಯವಾಗಿ ವಿಧಾನಸಭೆಗೆ ಮತ್ತು ಸಂಸತ್ತಿಗೆ ಮಹಿಳೆಯರ ಶಕ್ತಿ ಬೇಕು ಅಂತಕ್ಕಂಥದ್ದನ್ನು ಸ್ಪೆಷಲ್ ಸೆಷನ್ ಅನ್ನು ಕರೆದು ಅದರಲ್ಲಿ ಅಂಗೀಕಾರ ಆಗಬೇಕು ಅಂತಕ್ಕಂಥದ್ದನ್ನ ವಿರೋಧ ಪಕ್ಷದವರು ಎಲ್ಲರಿಗೂ ಮನವರಿಕೆಯನ್ನು ಮಾಡಿ ಮನವಿಯನ್ನು ಮಾಡಿದಂಥ ಮಹಾನ್ ನಾಯಕ ನರೇಂದ್ರ ಮೋದಿಯವರನ್ನ ಈ ಸಂದರ್ಭದಲ್ಲಿ ನಾನು ಗಮನಿಸುತ್ತೇನೆ. ಬಿಜೆಪಿಯ ಪ್ರಮುಖ ಮುಖಂಡರಾದ BK ಚಂದ್ರಕಲಾ ಮಾತನಾಡಿ, 12ನೇ ಶತಮಾನದಲ್ಲೇ ಬಸವಣ್ಣನವರು ಮತ್ತು ಶರಣರು ಮಹಿಳೆಯರಿಗೆ ಸಮಾನ ಅವಕಾಶ ನೀಡಿದ್ದು, ಸಂವಿಧಾನ ನಿರ್ಮಾತೃ ಡಾಕ್ಟರ್ BR ಅಂಬೇಡ್ಕರ್ ಕೂಡ ಸಮಾನತೆಗೆ ಒತ್ತು ನೀಡಿದ್ದರು. ಇಂತಹ ಸಂದರ್ಭದಲ್ಲಿ ಮಹಿಳಾ ಮೀಸಲಾತಿಗೆ ವಿರೋಧ ವ್ಯಕ್ತಪಡಿಸಿರುವುದು ನಾಚಿಕೆಗೇಡಿನ ಸಂಗತಿ ಎಂದು ಹೇಳಿದ್ದಾರೆ. ಒಂದು ಉದಾಹರಣೆ ಸಂವಿಧಾನ ನಡೆಸೋದಾದ್ರೆ, ಎರಡನೆಯ ಉದಾಹರಣೆ ನಾನೇ ಜೀವಂತ ಉದಾಹರಣೆ ನಿಮ್ಮ ಎದುರಿಗಿದ್ದೀನಿ. 2 ಬಾರಿ ನನಗೆ ಇಲ್ಲಿರೋ ಹಳೆ ಪತ್ರಕರ್ತರಿಗೆ ಗೊತ್ತಿರುವ ಹಾಗೆ ದೆಹಲಿ ಮಟ್ಟದಲ್ಲಿ B ಫಾರಂ ಇದ್ದಂಥ ಮಟ್ಟದಲ್ಲಿ ನನಗೆ ಪಕ್ಷದಲ್ಲಿ ವಿಧಾನಸಭಾ ಕ್ಷೇತ್ರಕ್ಕೆ ಟಿಕೆಟ್ ಹಂಚ್ಕೊಳ್ಳಾರೆ. ಇದೇ ಮೀಸಲಾತಿ ಇದ್ದಿದ್ರೆ ನಾನು ಶಾಸಕರು ಅಲ್ಲ ಮಾಜಿ ಶಾಸಕರಲ್ಲಿ ಖಂಡಿತವಾಗಿ ಆಗಿರ್ತೀನಿ. ಬಿಜೆಪಿ ಮಹಿಳಾ ತಾಲೂಕು ಅಧ್ಯಕ್ಷೆ ರೇಖಾ ಬಸವರಾಜ್ ಮಾತನಾಡಿ, ಮಹಿಳೆಯರು ಎಲ್ಲ ಕ್ಷೇತ್ರದಲ್ಲಿ ಸಾಧನೆ ಮಾಡುತ್ತಿರುವುದು ರಾಜಕೀಯದಲ್ಲಿ ಇನ್ನಷ್ಟು ಅವಕಾಶ ಅಗತ್ಯವಿದೆ. ಮಹಿಳಾ ಸಬಲೀಕರಣಕ್ಕಾಗಿ ಮೀಸಲಾತಿ ಜಾರಿ ಅಗತ್ಯವಾಗಿದೆ ಎಂದು ಹೇಳಿದ್ದಾರೆ. ತಗೊಂಡ್ರು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಮಹಿಳೆಯರು ಅಂದರೆ ಕೆಲವೊಂದು ಮಹಿಳೆಯರಿಗೆ ಸೀಮಿತವಾಗ್ತಿಲ್ಲ, ಅವರ ಪಕ್ಷದಲ್ಲಿರೋ ಸಾವಿರಾರು ಜನ ಮಹಿಳೆಯರಿಗೆ ಇದು ಉಪಯೋಗ ಆಗ್ತಾ ಇತ್ತು. ಆದರೆ ಅವ್ರು ಅಂದ್ಕೊಂಡಿದ್ರೆ ಅವರ ಕುಟುಂಬದ ಮಹಿಳೆಯರಿಗೆ ಮಾತ್ರ ಸೀಮಿತವಾಗಿರಬೇಕು ಅನ್ನೋ ಒಂದು ದುರುದ್ದೇಶದಿಂದ ಈ ಮಹಿಳಾ ಮೀಸಲಾತಿನ ತಡೆ ಇಟ್ಟಿದ್ದಾರೆ ಅಂದ್ಕೊಂಡಿದ್ದೀನಿ. ಈ ಸಂದರ್ಭದಲ್ಲಿ ತಾಲೂಕು ಬಿಜೆಪಿ ಅಧ್ಯಕ್ಷ ಸಂಜು ಕೌರಿ ಸೇರಿದಂತೆ ಹಲವು ಮುಖಂಡರು ಹಾಗೂ ಕಾರ್ಯಕರ್ತರು ಭಾಗವಹಿಸಿದರು. ಇದೇ ರೀತಿಯ ನಿರಂತರ ಅಪ್ಡೇಟ್ಗಳಿಗಾಗಿ ನೋಡ್ತಾ ಇರಿ ಜನಶ್ರೀ ನ್ಯೂಸ್.